ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೂ ಮುನ್ನವೇ ಡ್ರಗ್ಸ್ ಘಾಟು. ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿಯನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ದಿನಗಣನೆ ಆರಂಭದ ಬೆನ್ನಲ್ಲೇ ಡ್ರಗ್ಸ್ ಘಾಟು ಜೋರಾಗಿದೆ. ಬೆಂಗಳೂರಿನ 3 ಕಡೆ ಮಹಾರಾಷ್ಟ್ರದ ANTF ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 55.88 ಕೆಜಿ ತೂಕದ 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸುತ್ತಿದ್ದಂತಹ ಆರೋಪಿ ಪ್ರಶಾಂತ್ ಯಲ್ಲಪ್ಪ ಕೂಡ ಅರೆಸ್ಟ್ ಆಗಿದ್ದಾನೆ. 3 ಪ್ರತ್ಯೇಕ ಸ್ಥಳಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಈ ಆರೋಪಿ ನಡೆಸ್ತಾ ಇದ್ದ. ರಾಜಾರೋಷವಾಗಿ ಈ ಫ್ಯಾಕ್ಟರಿ ನಡೀತಾ ಇತ್ತು. ಬಾಗಲೂರಿನ ಸ್ಪಂದನ ಲೇಔಟ್, ಕೊತ್ನೂರಿನ ಗೊಲ್ಲಹಳ್ಳಿ, ಅವಲಹಳ್ಳಿ ಬಳಿಯ ಯರಪ್ಪನಹಳ್ಳಿಯಲ್ಲಿ ಈ 3 ಡ್ರಗ್ಸ್ ಫ್ಯಾಕ್ಟರಿಗಳು ನಡೀತಾ ಇತ್ತು. 3 ಸ್ಥಳಗಳಿಂದ ಮಂಗಳೂರು, ಹೈದರಾಬಾದ್ ಹಾಗೆಯೇ ಚೆನ್ನೈಗೆ ಸರಬರಾಜು ಮಾಡಲಾಗ್ತಿತ್ತು ಡ್ರಗ್ಸ್ ಅನ್ನ. ಡ್ರಗ್ಸ್ ಫ್ಯಾಕ್ಟರಿಗೆ ರಾಜಸ್ಥಾನದ 2 ಕಿಂಗ್ ಪಿನ್ಗಳು ಕೂಡ ಇದ್ರು. ಅವರ ಹೆಸರು ಯೋಗಿರಾಜ್ ಕುಮಾರ್ ಮತ್ತು ನಯನ್ ಪವಾರ್ ಅಂತ. ಇವರಿಬ್ಬರು ಕೂಡ ಕಿಂಗ್ ಪಿನ್ಗಳು. ಪ್ರಶಾಂತ್ ಯಲ್ಲಪ್ಪನ ಮೂಲಕ ಡ್ರಗ್ಸ್ ಫ್ಯಾಕ್ಟರಿಯನ್ನ ಈ ಕಿಂಗ್ ಪಿನ್ಗಳು ನಡೆಸ್ತಾ ಇದ್ರು. 55 ಕೋಟಿ ಮೌಲ್ಯದ MDMA ಸೀಸ್ ಆಗಿದೆ. 4.1 ಕೆಜಿ ಘನ MDMA, 17 ಕೆಜಿ ದ್ರವ MDMA ಪತ್ತೆಯಾಗಿದೆ. ಒಟ್ಟು 55.88 ಕೋಟಿ ಮೌಲ್ಯದ 21.4 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ರಾಜಾರೋಷವಾಗಿ ಬೆಂಗಳೂರಿನಲ್ಲಿ 3 ಕಡೆಯಲ್ಲಿ ಈ ಒಂದು ಡ್ರಗ್ಸ್ ಫ್ಯಾಕ್ಟರಿ ನಡೀತಿತ್ತಲ್ಲ, ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಮಹಾರಾಷ್ಟ್ರದ ಪೊಲೀಸರು ಅಲ್ಲಿ ಯಾವುದೋ ಒಂದು ಆರೋಪಿಯನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಆತನ ಮಾಹಿತಿಯ ಮೇರೆಗೆ ಬೆಂಗಳೂರಿಗೆ ಬಂದಾಗ ಈ ಒಂದು 3 ಫ್ಯಾಕ್ಟರಿ ಬಗ್ಗೆ ಮಾಹಿತಿ ಸಿಗತ್ತೆ. ಹಾಗಾದ್ರೆ ಬೆಂಗಳೂರು ಪೊಲೀಸರು ಹೇಳ್ತಾರೆ, ನಾವು ಡ್ರಗ್ಸ್ ಅನ್ನ ತಡೆಗಟ್ತಾ ಇದೀವಿ, ಸ್ಪೆಷಲ್ ಡ್ರೈವ್ ಗಳನ್ನ ಮಾಡ್ತಾ ಇದೀವಿ ಅಂತ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜಾರೋಷವಾಗಿ ಫ್ಯಾಕ್ಟರಿಗಳು ನಡೀತಾ ಇದ್ರು ಕೂಡ ಬೆಂಗಳೂರಿನ ಪೊಲೀಸರು ಇಲ್ಲಿ ಸುಮ್ಮನೆ ಕುಳಿತಿರುವಂತದ್ದು ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದ್ದೇ ರೋಚಕ ಕತೆ. ಡಿಸೆಂಬರ್ 21ರಂದು ಮುಂಬೈನಲ್ಲಿ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡ್ತಾರೆ ಮಹಾರಾಷ್ಟ್ರದ ಪೊಲೀಸರು. ಈ ವೇಳೆ ಅಬ್ದುಲ್ ಖಾದಿರ್ ಶೇಖ್ ಎಂಬಾತನ ಬಂಧನ ಆಗತ್ತೆ. ಆತನನ್ನ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆತನ ವಿಚಾರಣೆ ವೇಳೆ ಕರ್ನಾಟಕದ ಲಿಂಕ್ ಇಲ್ಲಿ ಗೊತ್ತಾಗುತ್ತೆ. ಕರ್ನಾಟಕದ ಲಿಂಕ್ ಬಗ್ಗೆ ಈ ಆರೋಪಿ ಏನಿದ್ದಾನೆ ಅಬ್ದುಲ್ ಮಾಹಿತಿಯನ್ನ ಕೊಡ್ತಾನೆ. ಅಬ್ದುಲ್ ಕೊಟ್ಟ ಮಾಹಿತಿಯ ಮೇರೆಗೆ ಬೆಂಗಳೂರಿನಲ್ಲಿ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪನ ಬಂಧನ ಮಾಡಲಾಗುತ್ತೆ. ಪ್ರಶಾಂತ್ ಯಲ್ಲಪ್ಪ ವಿಚಾರಣೆ ವೇಳೆ 3 ಡ್ರಗ್ಸ್ ಘಟಕಗಳು ಪತ್ತೆಯಾಗುತ್ತೆ. ಹಲವು ತಿಂಗಳಿನಿಂದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಈ ಪ್ರಶಾಂತ್ ಯಲ್ಲಪ್ಪ ಅನ್ನುವಂತ ನಡೆಸ್ತಾ ಇರ್ತಾನೆ. ಗಮನಿಸ್ತಾ ಹೋಗಬಹುದು, 22ರಂದು ಮುಂಬೈನಲ್ಲಿ ಒಬ್ಬ ವ್ಯಕ್ತಿ ಪೊಲೀಸರ ವಶದಲ್ಲಿರ್ತಾನೆ. ಆತನನ್ನ ಮಾತನಾಡುವಂತಹ ಸಂದರ್ಭದಲ್ಲಿ, ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಪ್ರಶಾಂತ್ ಹೆಸರನ್ನ ಇಲ್ಲಿ ಬಾಯಿ ಬಿಡ್ತಾನೆ. ಆಮೇಲೆ ಬೆಂಗಳೂರಿಗೆ ಬರ್ತಾರೆ. ಪ್ರಶಾಂತ್ ಪಾಟೀಲನ್ನ ಲಾಕ್ ಮಾಡಿದಂತಹ ಮಹಾರಾಷ್ಟ್ರ ಪೊಲೀಸರು ಸತತವಾಗಿ ಆತನನ್ನ ಡ್ರಿಲ್ ಮಾಡಿದಾಗ ಆತ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 3 ಫ್ಯಾಕ್ಟರಿಗಳನ್ನ ನಡೆಸ್ತಿದ್ದೀವಿ ಅನ್ನುವಂಥ ವಿಚಾರವನ್ನ ಬಾಯಿ ಬಿಡ್ತಾನೆ. ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪನನ್ನ ಕರ್ಕೊಂಡು ಹೋಗಿ 3 ಸ್ಥಳಗಳನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಳ್ತಾರೆ. ಅಲ್ಲಿ ಸಿಕ್ಕಿರುವಂತಹ ಡ್ರಗ್ಸ್ಗಳನ್ನ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವು ತಿಂಗಳಿನಿಂದ ಈ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇತ್ತು. ಡ್ರಗ್ಸ್ ದಂಧೆಯಿಂದ ಬಂದಂತಹ ಹಣವನ್ನ ರಿಯಲ್ ಎಸ್ಟೇಟ್ಗೆ ಈ ಕಿಡಿಗೇಡಿಗಳು ಹೂಡಿಕೆ ಮಾಡ್ತಾ ಇದ್ರು. ಅವಲಹಳ್ಳಿಯಲ್ಲಿರುವಂತಹ ಡ್ರಗ್ಸ್ ಫ್ಯಾಕ್ಟರಿಯಿಂದ ನಮ್ಮ ಪ್ರತಿನಿಧಿ ಮಾದೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ ತಯಾರಿ ಮಾಡುತ್ತಿದ್ದಂತಹ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಮೊನ್ನೆ ಅಂದ್ರೆ 26ನೇ ತಾರೀಕು ಮಹಾರಾಷ್ಟ್ರ ಪೊಲೀಸರು ಮಾಹಿತಿಯೊಂದರ ಆಧರಿಸಿ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯರಪ್ಪನಹಳ್ಳಿ ಅಂತ ಏನು ಬರುತ್ತೆ, ಆ ಒಂದು ಯರಪ್ಪನಹಳ್ಳಿ ಬಳಿ ಒಂದು ಸ್ಥಳಗಳಲ್ಲಿ ಈ ರೀತಿಯಾಗಿ ಒಂದು ಮನೆಯನ್ನ ಮಾಡಿಕೊಂಡು ಅದರಲ್ಲಿ ಡ್ರಗ್ ಅನ್ನ ತಯಾರಿಕೆ ಮಾಡುವಂತ ಕೆಲಸವನ್ನ ಒಂದಷ್ಟು ಜನ ಆರೋಪಿಗಳು ಮಾಡ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಮುಂಬೈನಲ್ಲಿ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಹಾರಾಷ್ಟ್ರದ ರಾಷ್ಟ್ರೀಯ ಮಾದಕ ದ್ರವ್ಯ ನಿಗ್ರಹ ದಳ ಮಾಡಿರುತ್ತೆ. ಆ ಒಂದು ಪ್ರಕರಣದಲ್ಲಿ ಮೊಹಮ್ಮದ್ ಖಾದರ್ ಶೇಖ್ ಅನ್ನುವಂಥ ಆರೋಪಿಯನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆತನಿಂದ 1.5 ಕೋಟಿ ಮೌಲ್ಯದ 1.5 ಕೆಜಿ ಡ್ರಗ್ ಅನ್ನ ಪತ್ತೆ ಹಚ್ತಿರ್ತಾರೆ. ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಘಾತಕಾರಿ ವಿಚಾರ ಹೊರಗಡೆ ಬರುತ್ತೆ.
ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ ಫ್ಯಾಕ್ಟರಿಗಳನ್ನ ಮಾಡಿಕೊಂಡು ಆರೋಪಿಗಳು ಡ್ರಗ್ ಅನ್ನ ತಯಾರಿಕೆ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಬಂದಂತಹ ಮಹಾರಾಷ್ಟ್ರ ಪೊಲೀಸರಿಗೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತೆ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಒಟ್ಟು 3 ಕಡೆ ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಗಳನ್ನ ಇವರು ತಯಾರು ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗಿದೆ. 3 ಜನ ಈ ಒಂದು ಫ್ಯಾಕ್ಟರಿಯನ್ನ ನಡೆಸ್ತಿದ್ರು. ಅದರಲ್ಲೂ ಕೂಡ ಈ ದಂಧೆಯ ಕಿಂಗ್ ಪಿನ್ಗಳು ಯೋಗರಾಜ್ ಆಗಿರ್ಬೋದು ಮತ್ತೆ ಕುಮಾರ್ ಮತ್ತೆ ನಯನ್ ಪವಾರ್ ಅನ್ನುವಂಥ ಆರೋಪಿಗಳು ಇಬ್ಬರು ಪ್ರಮುಖ ಆರೋಪಿಗಳು ಈ ಒಂದು ಡ್ರಗ್ ದಂಧೆಯನ್ನ ನಡೆಸ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಡ್ರಗ್ ಫ್ಯಾಕ್ಟರಿ ಏನಿದೆ ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿಗೆ ಏನೆಲ್ಲ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸ್ಥಳೀಯರಿದ್ದಾರೆ. ಸರ್, ಈ ರೀತಿಯಾಗಿ ಡ್ರಗ್ ಅನ್ನ ಮಾಡ್ತಿದ್ರು, ಡ್ರಗ್ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ವಾ ಅಂತ? ಡ್ರಗ್ ಎಫೆಕ್ಟ್ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿ ರೋಡ್ ಪಕ್ಕದಾಗ ಅಸೋಸಿಯೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಡ್ಯೂಟಿ ಇರುತ್ತೆ. ಆ ರೋಡಾಗ ಗಾಡಿಗಳು 2 ವೀಲರ್ಗಳಾಗ ಕಾರ್ಗಳಾಗ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಆ ಮೊಬೈಲು ಆನ್ ಮಾಡ್ಕೊತಾರೆ. ಆ ಪಾಯಿಂಟಾಗಿ ಬಂದ್ಬಿಟ್ಟು ಈ ಥರ ಹುಲ್ಲು ಸೊಪ್ಪು ಬೆಳೆದಿರೋದು ಇದು ಹುಲ್ಲಿದೆ. ಅದು ಏನಂದರೆ ಏನೂ ಗೊತ್ತಾಗಲ್ಲ ನಮಗೆ. ಅವರು ಆ ಮೊಬೈಲ್ ಆನ್ ಮಾಡಿದ ತಕ್ಷಣ ಇದೇ ಜಾಗದಾಗ ಐತೆ ಅಂತೇಳಿ ಅವರು ಅದನ್ನು ಎತ್ಕೊಂತಾರೆ. ಬರ್ತ್ಡೇ ಪಾರ್ಟಿ ಮಾಡ್ತಾರಲ್ಲ ಆ ಥರ ಏನೋ ಒಂದೊಂದು ಮಾಡ್ತಾರೆ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ. ಇದು ನಮಗೆ ಗೊತ್ತಿಲ್ಲ ಸರ್. ಸದ್ಯ ಈ ಒಂದು ಫ್ಯಾಕ್ಟರಿ ಬಗ್ಗೆ ಇಲ್ಲಿನ ಸ್ಥಳೀಯರಿಗೂ ಕೂಡ ಗೊತ್ತಿರದಂತೆ ಆರೋಪಿಗಳು ಒಳಗಡೆ ಡ್ರಗ್ ಅನ್ನ ಶೇಖರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ರು, ತಯಾರಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು ಅಂತೇಳಿ ಗೊತ್ತಾಗ್ತದೆ. ಇದು ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೊತ್ತನೂರಿನ ಗೊಲ್ಲಹಳ್ಳಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸಲಾಗ್ತಾ ಇತ್ತು. ತೋಟದಲ್ಲಿ ಶೆಡ್ ಒಂದನ್ನು ನಿರ್ಮಾಣ ಮಾಡಿದ ಆರೋಪಿಗಳು ವ್ಯವಸ್ಥಿತವಾಗಿ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ರು. ಗೊಲ್ಲಹಳ್ಳಿ ಫ್ಯಾಕ್ಟರಿಯಿಂದ ನಮ್ಮ ಪ್ರತಿನಿಧಿ ಪ್ರತೀಕ್ಷಾ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾನು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗೊಲ್ಲಹಳ್ಳಿ ಎಂಬ ಏರಿಯಾದಲ್ಲಿ ಈ ಒಂದು ತೋಟ ಇದೆ. ತೋಟದ ಬಳಿ ಈ ರೀತಿಯಾಗಿ ಒಂದು ಫ್ಯಾಕ್ಟರಿಯನ್ನ ಆರೋಪಿಗಳು ಮಾಡ್ಕೊಂಡಿದ್ರು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ ಒಂದು ಫ್ಯಾಕ್ಟರಿ ಮೇಲೂ ಕೂಡ ದಾಳಿ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ರು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಮುಂಬೈನಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆ ಆರೋಪಿ ನೀಡಿರುವಂತಹ ಮಾಹಿತಿ ಮೇರೆಗೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಒಂದಷ್ಟು ಫ್ಯಾಕ್ಟರಿಗಳನ್ನ ಮಾಡ್ಕೊಂಡಿದ್ರು ಅಂತೇಳಿ ಗೊತ್ತಾಗುತ್ತೆ. ಆ ಗೊತ್ತಾದಂಥ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಮಹಾರಾಷ್ಟ್ರ ಪೊಲೀಸರಿಗೆ ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ವ್ಯವಸ್ಥಿತವಾಗಿ ಒಂದು 3 ಫ್ಯಾಕ್ಟರಿಗಳನ್ನ ಇವರು ಓಪನ್ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಒಟ್ಟು 3 ಜನ ಆರೋಪಿಗಳು ಇದರನ್ನ ನಡೆಸ್ತಿದ್ರು ಅಂತೇಳಿ ಗೊತ್ತಾಗಿದೆ. ಅದರಲ್ಲಿ 2 ಮೇನ್ ಕಿಂಗ್ ಪಿನ್ಗಳು, ರಾಜಸ್ಥಾನ ಮೂಲದ 2 ಕಿಂಗ್ ಪಿನ್ಗಳು ಈ ಒಂದು ಫ್ಯಾಕ್ಟರಿಯನ್ನ ನಡೆಸ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಯೋಗಿರಾಜ್ ಕುಮಾರ್ ಹಾಗೂ ನಯನ್ ಪವಾರ್ ಎಂಬ 2 ಆರೋಪಿಗಳು ಇವರು ಡ್ರಗ್ ಬಿಸ್ನೆಸ್ ಮೆನ್ಗಳಾಗಿ ಕೆಲಸ ಮಾಡ್ತಿದ್ರು. ಡ್ರಗ್ ಬಿಸ್ನೆಸ್ ಮೆನ್ಗಳು ಇವರು ಸಾಕಷ್ಟು ದೊಡ್ಡ ದಂಧೆಯನ್ನ ನಡೆಸ್ತಿದ್ರು ಅಂತೇಳಿ ಗೊತ್ತಾಗಿದೆ. ಮುಂಬೈನಲ್ಲಿ ನಡೆದಿದ್ದಂಥ ಒಂದು ಪ್ರಕರಣವನ್ನ ಬೆನ್ನಟ್ಟಿದಂಥ ಪೊಲೀಸರಿಗೆ ಈ ಒಂದು ಫ್ಯಾಕ್ಟರಿಗಳ ಬಗ್ಗೆ ಗೊತ್ತಾಗುತ್ತೆ. ಒಟ್ಟು 3 ಫ್ಯಾಕ್ಟರಿಗಳು, 2 ಫ್ಯಾಕ್ಟರಿಗಳು ಅಂದ್ರೆ 2 ಡ್ರಗ್ ತಯಾರಿಕೆ ಮಾಡ್ತಿದ್ದಂಥ ಫ್ಯಾಕ್ಟರಿಗಳು, ಇನ್ನೊಂದು ಗೋದಾಮು ಅಂದ್ರೆ ಡ್ರಗ್ ಅನ್ನ ಶೇಖರಣೆ ಮಾಡ್ತಿರುವಂಥದ್ದು, ಜೊತೆಗೆ ಇದಕ್ಕೆ ಬಳಸ್ತಿರುವಂಥ ವಸ್ತುಗಳನ್ನ ಶೇಖರಣೆ ಮಾಡ್ತಿದ್ದಂತಹ ಒಂದು ಮನೆಯನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಮಹಾರಾಷ್ಟ್ರದ ಮಾದಕ ವಸ್ತು ನಿಯಂತ್ರಣ ದ್ರವ್ಯ ದಳದ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬೆಳಗಾವಿ ಮೂಲದ ಓರ್ವ ವ್ಯಕ್ತಿಯನ್ನು ಕೂಡ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಅಂದ್ರೆ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬಾತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಜನ ಕೂಡ ಭಾಗಿಯಾಗಿರುವಂತಹ ಶಂಕೆ ಇದೆ. ಇನ್ನೂ ಕೂಡ ಸಾಕಷ್ಟು ಜನರನ್ನ ಬಂಧನ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರಂತೂ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಪ್ರಾಪರ್ಟಿ ಯಾರಿದ್ದಾರೆ, ಮಾಲೀಕರು ಯಾರಿದ್ದಾರೆ, ಈ ಒಂದು ತೋಟ ಆಗಿರ್ಬೋದು ಮತ್ತೆ ಈ ಒಂದು ಫಾರ್ಮ್ ಹೌಸ್ ರೀತಿಯಲ್ಲಿರುವಂತಹ ಈ ಒಂದು ಜಾಗದ ಮಾಲೀಕರು, ಜೊತೆಗೆ ಎಲ್ಲೆಲ್ಲಿ ಆರೋಪಿಗಳು ಬಳಸ್ಕೊಂಡಿದ್ದಾರಲ್ಲ ಒಂದು ಕಟ್ಟಡದ ಮಾಲೀಕರ ಮೇಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಆಯಾ ಕಟ್ಟಡಗಳನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಹೆಚ್ಚಿನ ತನಿಖೆ ನಡೀತಿದೆ. ಈ ಒಂದು ವಿಚಾರ ಬೆಂಗಳೂರು ಪೊಲೀಸರಿಗೆ ಒಂಚೂರು ಗೊತ್ತಿರಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಿದೆ. ಇದ್ರ ಬಗ್ಗೆ ಬೆಂಗಳೂರು ಪೊಲೀಸರು ಏನ್ ಆನ್ಸರ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚಿತ್ರದುರ್ಗದಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ಮೃತರ ಡಿಎನ್ಎ ವರದಿಯನ್ನು ಆಧರಿಸಿ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಬಸ್ ದುರಂತದಲ್ಲಿ ಏನು
ಮೃತದೇಹ ಸಿಕ್ಕಿತ್ತು ನೋಡಿ, ಪೂರ್ತಿಯಾಗಿ ಸುಟ್ಟು ಕರಕಲಾಗಿತ್ತು. ಆ ಮೃತದೇಹವನ್ನು ಗುರುತುಪಡಿಸಬೇಕು ಅಂತಂದ್ರೆ DNA ಟೆಸ್ಟ್ ಅನ್ನ ಮಾಡಬೇಕು. DNA ವರದಿ ಆಧರಿಸಿ ಮೃತದೇಹವನ್ನು ಗುರುತಿಸ್ತಾರೆ. ಸುಮಾರು 3 ದಿನ ಆಗಿತ್ತು, ಕುಟುಂಬಸ್ಥರಿಗೆ ಮೃತದೇಹ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಈಗ ಮೃತದೇಹ ಹಸ್ತಾಂತರ ಆಗಿದೆ. ನವ್ಯ ಮಾನಸ ಮೃತದೇಹ ಕುಟುಂಬದವರಿಗೆ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಹಿರಿಯೂರು ಪೊಲೀಸರಿಂದ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಆಗಿದೆ. ನವ್ಯ ಮತ್ತು ಮಾನಸ ಮೃತದೇಹ ಒಟ್ಟಿಗೆ ಅಂತ್ಯಕ್ರಿಯೆ ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವ್ಯ ಮತ್ತು ಮಾನಸ ಚಿಕ್ಕಂದಿನಿಂದಲೂ ಕೂಡ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಟ್ಟಿಗೆ ಕೆಲಸದಲ್ಲೂ ಕೂಡ ಸೇರ್ಕೊಂಡಿದ್ರು. ನವ್ಯ ಮಾನಸ ಮೃತದೇಹವನ್ನು ಕುಟುಂಬಸ್ಥರು ಒಟ್ಟಿಗೆ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಂದು ಗ್ರೇಯ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಆಗ್ತಾ ಇದೆ. ಬಿಂದು ಪತಿ ದರ್ಶನ್ಗೆ ಬಿಂದು ಮತ್ತು ಮಗು ಗ್ರೇಯಾಳ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಮೃತದೇಹವನ್ನು ಪಡೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನವ್ಯ ತಂದೆ ಮಂಜಪ್ಪ, ಮಾನಸ ತಂದೆ ಚಂದ್ರೇಗೌಡಗೆ ಈ ಹೆಣ್ಣುಮಕ್ಕಳ ಕುತ್ತಿಗೆಯಲ್ಲಿ ಚಿನ್ನದ ಸರ ಇತ್ತಲ್ಲ, ಆ ಚಿನ್ನದ ಸರವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ನವ್ಯ ಮಾನಸ ಇಬ್ರು ಕೂಡ ಒಟ್ಟಿಗೆ ಬೆಳೆದ ಜೀವದ ಗೆಳತಿಯರು. ಇಬ್ಬರ ಮೃತದೇಹಗಳನ್ನ ಒಟ್ಟಿಗೆ ಪಡೆದಿದ್ದಾರೆ. ಅದ್ರ ಜೊತೆಗೆ ಒಟ್ಟಿಗೆ ಶವ ಸಂಸ್ಕಾರ ಮಾಡೋಕೆ ಪೋಷಕರು ಕೂಡ ನಿರ್ಧಾರ ಮಾಡಿದ್ದಾರೆ. ಒಟ್ಟಿಗೆ ಶವ ಸಂಸ್ಕಾರವನ್ನ ಮಾಡೋದಾಗಿ ನವ್ಯ ತಂದೆ ಮಂಜಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆ ಹಿಡಿದು 4 ದಿವಸ ಆಯಿತು. DNA ರಿಪೋರ್ಟ್ ಬಂದಿದೆ. ಇವತ್ತು ನಮಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಶವಗಳನ್ನ. ನಾವು ನಮ್ಮೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಸರ್. ಯಾವಾಗ ಫೋನ್ ಮಾಡಿ ಸರ್ ರಾತ್ರಿನೇ ಫೋನ್ ಮಾಡಿದ್ರು, ಬೆಳಗ್ಗೆ ಬನ್ನಿ ಅಂತ. ಬಂದಿದ್ದೀವಿ. ಈಗ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ತಗೊಂಡು ಹೋಗ್ತಾ ಇದ್ದೀವಿ ಸರ್. ಅಂದರೆ ಊರಿಗೆ ತಗೊಂಡೋಗಿ? ಹ್ಞೂ ಸರ್, ನಮ್ಮೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಸರ್, ಚನ್ನರಾಯಪಟ್ಟಣಕ್ಕೆ. ಅಲ್ಲಿ ನಾವು ಕಾರ್ಯನ ಮಾಡ್ತೀವಿ ಸರ್. ಅಂತ್ಯಕ್ರಿಯೆನ ಅಲ್ಲಿ ಊರು ಸಹ ಮಾಡ್ತೀವಿ ಸರ್. ಅದನ್ನು ಹೇಳ್ಬಾರ್ದು ಸರ್. ಯಾವ ತಂದೆ ತಾಯಿಗೆ ಇಂಥ ನೋವು ಬರಬಾರ್ದು ಸರ್. ಅದು ನೋವು ಅನ್ಭವಿಸೋರಿಗೆ ಮಾತ್ರ ಗೊತ್ತು. ತಂದೆ ತಾಯಿಗಳು ಯಾರು ಮಕ್ಕಳನ್ನ ಕಳ್ಕೊಬಾರ್ದು. ಎದುರುಗಡೆ ಕಳ್ಕೊಂಡಾಗ ನೋವು ಅವರಿಗೆ ಗೊತ್ತಾಯ್ತು. ಒಟ್ಟಿಗೆ ತಗೊಂಡಿದ್ದೀವಿ ಸರ್, ಒಟ್ಟಿಗೆ ಇದು ಮಾಡ್ತೀವಿ ಸರ್. ಅಲ್ಲಿ ಒಂದೇ ಕಡೆ ಇದು ಮಾಡಿಬಿಟ್ಟು ನಮ್ಮ ಊರಿಗೆ ತಗೊಂಡೋಗ್ತೀವಿ ಸರ್. ಏನು ಹೇಳೋದು ಸರ್, ದೇವ್ರಿಗೆ ಅಟ್ಟೋದು ಏನು, ದೇವ್ರಿಗೆ ಅವ್ರ ಪ್ರೀತಿಯಾಗಿ ಅವ್ರು ಇಬ್ಬರು ಕರ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಬಸ್ ದುರಂತ ನಡೆದು 3 ದಿನ ಆದರೂ ಕೂಡ ಶವ ಮಾತ್ರ ಪೋಷಕರಿಗೆ ಹಸ್ತಾಂತರ ಮಾಡೋಕ್ಕಾಗಿರಲಿಲ್ಲ. DNA ವರದಿ ಬರಬೇಕಿತ್ತು. ಸದ್ಯಕ್ಕೆ DNA ವರದಿ ಬಂದಿದೆ. ಎಷ್ಟೊತ್ತಿಗೆ ಈ ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯಿತು? ಶವ ಸಂಸ್ಕಾರ ಎಷ್ಟೊತ್ತಿಗೆ ಆಗುತ್ತೆ? ಎಲ್ಲರದು ಶವ ಹಸ್ತಾಂತರ ಆಯ್ತಾ ಹೇಗೆ ಅಂತ? ಧನುಶ್ರೀ, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಬಳಿ ನಡೆದಿರ್ತಕ್ಕಂಥ ಭೀಕರ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆ ಬಸ್ನಲ್ಲಿ ಮೃತಪಟ್ಟಿದ್ದಂತ 5 ಜನರ ಮೃತದೇಹಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ ಆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅದರ ಗುರುತು ಪತ್ತೆಗಾಗಿ ಪೋಷಕರಿಂದ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಅದರ ವರದಿಯನ್ನ ಪಡಿಲಿಕ್ಕೆ ಈಗಾಗಲೇ FSL ಗೆ ಕಳಿಸ್ಕೊಳ್ಳಲಾಗಿತ್ತು. FSL ನಿಂದ DNA ಪರೀಕ್ಷೆಯ ವರದಿ ಬಂದ ನಂತರದಲ್ಲಿ ಇದೀಗ ಪೋಷಕರಿಗೆ ಮಾಹಿತಿಯನ್ನ ತಿಳಿಸಿ ನಿಮ್ಮ ಮಕ್ಕಳ ಮೃತದೇಹಗಳನ್ನ ತೆಗೆದುಕೊಂಡು ಹೋಗಿ ಬನ್ನಿ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ರಿಂದ ಅವರು ಇವತ್ತು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಶವಾಗಾರದ ಬಳಿಗೆ ಬಂದಿದ್ರು. ಹಾಗಾಗಿ ಇವತ್ತೇನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಆ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಮುಂದಾಗಿ ಏನು ಆ ಘಟನೆಯಲ್ಲಿ ಮೃತಪಟ್ಟಿದ್ದಂತಹ ಬಿಂದು, ಕ್ರಿಯಾ ಮತ್ತು ನವ್ಯ, ಮಾನಸ ಮತ್ತು ರಶ್ಮಿ, ಈ 5 ಜನರ ಮೃತದೇಹಗಳಿಗೆ ಸಂಬಂಧಪಟ್ಟಂತ ಅವರ ಮೇಲಿದ್ದಂತ ಒಡವೆಗಳನ್ನು ಕೂಡ ಪೋಷಕರಿಗೆ ಹಸ್ತಾಂತರ ಮಾಡಿರುವಂತದ್ದು. ಜೊತೆಗೆ ಇಂಥದ್ದೇ ಮೃತದೇಹ ನಿಮ್ಮ ಮಕ್ಕಳದು ಅನ್ನುವಂತ ಆಧಾರದ ಮೇಲೆ ಒಂದು ನಂಬರ್ಗಳನ್ನ ಕೂಡ ಕೊಡಲಾಗಿತ್ತು, 1 ರಿಂದ 5ರವರೆಗೂ. ಆ ನಂಬರ್ ಸಂಖ್ಯೆ ಆಧರಿಸಿ ಅವರಿಗೆ ತಿಳಿ ಹೇಳಿ ಆ ಮೃತದೇಹಗಳನ್ನ ಅವರಿಗೆ ಹಸ್ತಾಂತರ ಮಾಡಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ತಾಯಿ ಮತ್ತು ಮಗು ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಆ ಮೃತದೇಹಗಳನ್ನ ಒಟ್ಟಿಗೆ ಶವಾಗಾರಕ್ಕೆ ರವಾನೆ ಮಾಡಲಾಗಿತ್ತು. ಆ ಮೃತದೇಹಗಳು ಬೇರೆ ಬೇರೆ ಅನ್ನುವಂಥದ್ದು ತದನಂತರದಲ್ಲಿ ಗೊತ್ತಾದ್ರಿಂದ 1 ಮತ್ತು 5ರ ಸಂಖ್ಯೆನಲ್ಲಿ ಅವರನ್ನ ಗುರುತಿಸಿ ಅದಕ್ಕೆ DNA ಪರೀಕ್ಷೆ ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಬೆಂಗಳೂರಿನಲ್ಲಿ ಪ್ರೀತಿ ಹೆಸರಲ್ಲಿ ಯುವತಿಗೆ ಮೋಸ ಮಾಡಲಾಗಿದೆ. ಠಾಣಾ ಮೆಟ್ಟಿಲೇರಿದ ಯುವತಿ ಪ್ರಿಯಕರನ ಬಂಧನ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಪ್ರೀತಿಯ ಹೆಸರಲ್ಲಿ ಯುವತಿಗೆ ಯುವಕ ಮೋಸ ಮಾಡಿದ್ದಾನೆ. ಸದ್ಯಕ್ಕೆ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪ್ರಿಯಕರನ ಬಂಧನ ಆಗಿದೆ. ಬಾಗಲಗುಂಟೆ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನ ಆಗಿರುವಂಥದ್ದು. ಶುಭಾಂಶು ಶುಕ್ಲಾ ಬಂಧಿತ ಆರೋಪಿ. ಸಂತ್ರಸ್ತೆ ಕುಟುಂಬಸ್ಥರ ಪರಿಚಯ ಮಾಡಿಕೊಂಡಿದ್ದ ಶುಭಾಂಶು ಶುಕ್ಲಾ ಆಗಾಗ ಯುವತಿಯ ಮನೆಗೂ ಬಂದು ಹೋಗ್ತಾ ಇದ್ದ. ಒಂದಷ್ಟು ಮಾತುಕತೆಯನ್ನು ಕೂಡ ಸಂತ್ರಸ್ತೆ ಯುವತಿಯ ಮನೆಯವರ ಜೊತೆ ಮಾತಾಡ್ಕೊಳ್ತಾ ಇದ್ದ. ಪೋಷಕರಿಗೆ ಮುಂಬೈಗೆ ಹೋಗೋದಾಗಿ ಯುವತಿ ಹೇಳಿರ್ತಾಳೆ. ಆದರೆ ಆಕೆ ಮುಂಬೈಗೆ ಹೋಗದೆ ಶುಭಾಂಶು ಶುಕ್ಲಾ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಬೆಂಗಳೂರಿನಲ್ಲಿರ್ತಾಳೆ.
ಬೆಂಗಳೂರಿನ ಶುಭಾಂಶು ಶುಕ್ಲಾ ಫ್ಲಾಟ್ನಲ್ಲಿ ಯುವತಿ ವಾಸ ಮಾಡ್ತಾ ಇರ್ತಾಳೆ. ನಾನು ಮುಂಬೈಗೆ ಹೋಗ್ತೀನಿ, ಕೆಲಸ ಸಿಕ್ಕಿದೆ ಅಂತ ಹೇಳ್ಕೊಂಡು ಪೋಷಕರಿಗೆ ಆಕೆ ಹೇಳಿರ್ತಾಳೆ. ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡ್ಕೊಳ್ತಾ ಇದ್ದಾಳೆ ಯುವತಿ. ಸದ್ಯಕ್ಕೆ ಯುವತಿ ಬಳಿ ಇದ್ರ ಜೊತೆಗೆ 75 ಲಕ್ಷ ಹಣವನ್ನ ಈ ಆರೋಪಿ ಶುಭಾಂಶು ಶುಕ್ಲಾ ಪಡ್ಕೊಂಡಿದ್ದಂತೆ. ಶುಭಾಂಶುಗೆ ಮದುವೆ ಬಗ್ಗೆ ಯುವತಿಗೆ ಮಾಹಿತಿ ಗೊತ್ತಾಗುತ್ತೆ. ಶುಭಾಂಶು ಆಮೇಲೆ ಮದುವೆ ಆಗ್ತಾನೆ. ಸೊ ವಿಚಾರನ ಯುವತಿಗೆ ಆತ ಹೇಳಿರಲ್ಲ. ಯಾವಾಗ ಯುವತಿಗೆ ಮದುವೆ ವಿಚಾರ ಗೊತ್ತಾಗುತ್ತೆ, ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾಳೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪ್ರತಿನಿತ್ಯ ಯುವತಿಗೆ ಆತ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಇದರಿಂದ ಮನೆ ಬಿಟ್ಟು ಓಡಿ ಬಂದಿದ್ಲು ಸಂತ್ರಸ್ತ ಯುವತಿ. ಕುಟುಂಬಸ್ಥರಿಗೆ ಎಲ್ಲಾ ವಿಷಯವನ್ನ ಈಕೆ ಹೇಳಿರ್ತಾಳೆ. ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ಸಂಬಂಧ ಆರೋಪಿ ಶುಭಾಂಶು ಶುಕ್ಲನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನು ಏನಾದ್ರು ಹೆಂಗಾದ್ರು ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದ್ರು ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದ್ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತಗೊಂಡು ನಂದೆಲ್ಲ ಕಾಸು ತಗೊಂಡು ನನ್ನ ಲೈಫ್ ಎಲ್ಲ ಹಾಳು ಮಾಡ್ಬಿಟ್ಟ ಅವನು. ಆಮೇಲೆ ಇವನು ಬಂದ್ ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ತರನೇ ಅವ್ನು ಸುಮಾರು ಹುಡುಗಿಯರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳೆ ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ತರ ಮೋಸ ಮಾಡ್ತಿದ್ದೀನಿ, ನಾನು ಎಲ್ಲರ ಜೊತೆ ನಿಂದು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನು ಗೊತ್ತಾಯ್ತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತಗೊಳ್ತಿದ್ದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಮಾದೇಶ್, ಸದ್ಯಕ್ಕೆ ಈ ಹುಡುಗಿ ಆ ಶುಭಾಂಶು ಶುಕ್ಲ ಜೊತೆ ಎಷ್ಟು ವರ್ಷಗಳಿಂದ ಲಿವಿಂಗ್ ಅಲ್ಲಿ ಇದ್ಲು? ಮದುವೆ ಆಗಿರೋ ವಿಚಾರ ಈಕೆಗೆ ಯಾವಾಗ ಗೊತ್ತಾಯ್ತು? ಧನುಶ್ರೀ, ಕಳೆದ 2-3 ವರ್ಷಗಳಿಂದಲೂ ಕೂಡ ಆರೋಪಿತ ಮತ್ತೆ ಸಂತ್ರಸ್ತೆ ಇಬ್ರು ಕೂಡ ಪರಿಚಯ ಇದ್ರು ಅಂತೇಳಿ ಗೊತ್ತಾಗಿದೆ. ಪರಿಚಯ ಯುವತಿಯ ಕುಟುಂಬಸ್ಥರ ಜೊತೆಗೂ ಕೂಡ ಆತ ಒಡನಾಟ ಹೊಂದಿದ್ದ ಅಂತೇಳಿ ಗೊತ್ತಾಗಿದೆ. ಇವರು ವಿಚಾರ ಅವರಿಬ್ರು ಕೂಡ ಸ್ನೇಹಿತರು ಅಂತೇಳಿ ಕುಟುಂಬಸ್ಥರಿಗೂ ಅಂದ್ರೆ ಯುವತಿಯರ ಕುಟುಂಬಸ್ಥರಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಅದ್ರ ಬಗ್ಗೆ ಲೈಟ್ ಆಗಿ ತೆಗೆದುಕೊಂಡಿದ್ರು. ಆದ್ರೆ ಈತ ಯಾವಾಗ ಯುವತಿಯನ್ನ ಮನಪರಿವರ್ತನೆ ಮಾಡಿ ಬೇರೆ ಕಡೆ ಹೋಗೋಣ, ನಾವಿಬ್ರು ಕೂಡ ಸಪರೇಟ್ ಆಗಿ ವಾಸ ಇರೋಣ ಅಂತೇಳಿ ಆಕೆಯನ್ನ ನಂಬಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವರ ಮನೆಯವರಿಗೆ ಸುಳ್ಳು ಹೇಳಿಸಿ ಆಕೆಯನ್ನ ಕರ್ಕೊಂಡು ಹೋಗಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಮಹಾರಾಷ್ಟ್ರಕ್ಕೆ ಕೆಲಸವೊಂದರ ನಿಮಿತ್ತಾಗಿ ನಾನು ಹೋಗ್ತಿದ್ದೀನಿ ಅಂತೇಳಿ ಆಕೆಗೆ ಮನೆಯಲ್ಲಿ ಹೇಳಿಸಿ ಆಕೆಯನ್ನ ಕರ್ಕೊಂಡು ಹೋಗಿ ಬೆಂಗಳೂರಿನಲ್ಲಿಯೇ ಆತ ಒಂದು ಖಾಸಗಿ ಫ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು, ಖಾಸಗಿ ಫ್ಲಾಟ್ ಅನ್ನ ಬಾಡಿಗೆ ತೆಗೆದುಕೊಂಡು ಆ ಒಂದು ಫ್ಲಾಟ್ ನಲ್ಲಿ ಜೀವನ ಮಾಡ್ತಿದ್ದ. ಜೊತೆಗೆ ಹಂತ ಹಂತವಾಗಿ ಇದೇ ಯುವತಿಯಿಂದ ಸುಮಾರು 75 ಲಕ್ಷ ಹಣವನ್ನ ಆಕೆಯಿಂದ ಇಸ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡಿದ್ದೇನೆ. ಪ್ರತಿದಿನವೂ ಕೂಡ ಆಕೆಗೆ ಲೈಂಗಿಕವಾಗಿ ಬಳಸಿಕೊಳ್ಳೋದ್ರ ಜೊತೆಗೆ ಆತ ಕಿರುಕುಳವನ್ನು ಕೂಡ ಆಕೆಗೆ ಕೊಡ್ತಿದ್ದ, ಹಲ್ಲೆಯನ್ನು ಕೂಡ ಮಾಡ್ತಿದ್ದ ಅಂತೇಳಿ ಗೊತ್ತಾಗುತ್ತೆ. ಇಬ್ಬರ ಮಧ್ಯೆ ಇದ್ದಂತ ಜಗಳಗಳು ಜಾಸ್ತಿ ಆಗ್ತಿರುತ್ತೆ. ಇದೇ ಸಂದರ್ಭದಲ್ಲಿ ಆರೋಪಿಗೆ ಈ ಮುಂಚೆ ಮದುವೆ ಆಗಿತ್ತು, ಪತ್ನಿಯನ್ನ ಆತ ಬಿಟ್ಟು ಬಂದಿದ್ದ ಅನ್ನುವಂತ ವಿಚಾರ ಕೂಡ ಸಂತ್ರಸ್ತ ಯುವತಿಗೆ ಗೊತ್ತಾಗುತ್ತೆ. ಈ ಒಂದು ವಿಚಾರದ ಪ್ರಶ್ನೆ ಎತ್ತುವಂತ ಸಂದರ್ಭದಲ್ಲಿ ಸಾಕಷ್ಟು ಜಗಳಗಳು ಇಬ್ಬರ ಮಧ್ಯೆ ಜೋರಾಗುತ್ತೆ. ಜೊತೆಗೆ ಆಕೆಗೆ ಅಂದ್ರೆ ತನ್ನ ಪತ್ನಿಗೆ ತಾನು ಬೆವರ್ಸ್ಕೊಟ್ಟು ನಂತರ ನಾನು ಮತ್ತೆ ನಿನ್ನ ಜೊತೆನೆ ನಾನು ಜೀವನ ಮುಂದುವರಿಸ್ತೀನಿ ಅಂತೇಳಿ ಆರೋಪಿತ ಹೇಳ್ತಿರ್ತಾನೆ. ಆದ್ರೆ ಆತನ ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳು ಗೊತ್ತಾದಂತ ಸಂದರ್ಭದಲ್ಲಿ ಆಕೆ ಆತನ ಜೊತೆ ಬಿಟ್ಟು ತವ್ರ ಮನೆಗೆ ಬಂದಿರ್ತಾಳೆ. ಅಂದ್ರೆ ತನ್ನ ಮನೆಗೆ ಕುಟುಂಬಸ್ಥರ ಜೊತೆಗೆ ಬಂದಿರ್ತಾಳೆ. ಬಂದಂತ ಸಂದರ್ಭದಲ್ಲಿ ನಡೆದ ಘಟನೆ ಎಲ್ಲವನ್ನು ಕೂಡ ಕುಟುಂಬಸ್ಥರ ಜೊತೆ ಹೇಳಿಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದೂರು ನೀಡೋಕೆ ಬಂದ ಮಹಿಳೆಯನ್ನೇ ಪಟಾಯಿಸಿದ್ರ ಪಿಎಸ್ಐ ವಿರುದ್ಧ ಗೃಹಿಣಿ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಬಂದ ಗೃಹಿಣಿಯನ್ನೇ ಪಿಎಸ್ಐ ಪಟಾಯಿಸಿದ್ರ ಹಾಗಾದ್ರೆ ಅನ್ನುವಂಥ ವಿಚಾರ ಇಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ನ್ಯಾಯಕ್ಕಾಗಿ ಪತಿ ಏನಿದ್ದಾರೆ ಅವರ ಭೀಮಾಶಂಕರ್ ಅನ್ನೋರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅನುರಾಧ ಅವರನ್ನ ಬಸವನ ಬಾಗೇವಾಡಿ ಪಿಎಸ್ಐ ಮನೋಹರ್ ಪಟಾಯಿಸಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಅವರ ಪತಿ ಭೀಮಾಶಂಕರ್ ಹೋರಾಟ ಮಾಡ್ತಿದ್ದಾರೆ. ಅಲಮೇಲ ನಿವಾಸಿ ಭೀಮಾಶಂಕರ್ ಅನ್ನೋರಿಂದ ಆರೋಪ ಕೇಳಿ ಬರ್ತಾ ಇದೆ. ಭೀಮಾಶಂಕರ್ ಪತ್ನಿ ಅನುರಾಧ ಜೊತೆ ಸಂಬಂಧ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಅಲಮೇಲ ಠಾಣೆಯಲ್ಲಿ ಎಎಸ್ಐ ಆಗಿದ್ದ ಮನೋಹರ್ ಕುಟುಂಬ ಕಲಹ ಹಿನ್ನೆಲೆ ಗೃಹಿಣಿ ಅನುರಾಧ ಈ ಒಂದು ಎಎಸ್ಐ ಇದ್ದಂತಹ ಸಂದರ್ಭದಲ್ಲಿ ದೂರು ಕೊಡೋಕೆ ಅಂತ ಹೋಗಿರ್ತಾರೆ. ಮನೋಹರ್ ಹಾಗೂ ಅನುರಾಧ ನಡುವೆ ಈ ವೇಳೆ ಸಂಬಂಧ ಉಂಟಾಗುತ್ತೆ. ಪತ್ನಿಯ ಕರ್ಮಕಾಂಡ ತಿಳಿದು ಬೆಂಗಳೂರಿಗೆ ಪತಿ ಬಂದಿರ್ತಾರೆ. ಊರಲ್ಲಿದ್ದ ಆಸ್ತಿ ಪಾಸ್ತಿ ಎಲ್ಲವನ್ನ ಮಾರಾಟ ಮಾಡಿ ಬೆಂಗಳೂರಿಗೆ ಬಂದಿರ್ತಾರೆ. ಮಗನಿಗೆ ಕಿರಿಕಿರಿ ಆಗ್ತಿದೆ, ನಮಗೆ ನ್ಯಾಯ ಕೊಡಿಸಿ ಅಂತ
ಅನುರಾಧ ಪತಿ ಆಗ್ರಹಿಸ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನ್ಯಾಯ ಬೇಕು ನನಗೆ, ನನ್ನ ಮಗನಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. PSI ಮನೋಹರ್ ಜೊತೆ ಅಕ್ರಮ ಸಂಬಂಧವನ್ನ ನನ್ನ ಪತ್ನಿ ಅನುರಾಧ ಇಟ್ಕೊಂಡಿದ್ದಾರೆ. ಅವರು ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಪತ್ನಿಯನ್ನ ಪಟಾಯಿಸ್ಕೊಂಡಿದ್ದಾರೆ. ನನಗೆ ನ್ಯಾಯ ಕೊಡಿ ಅಂತ ಹೇಳ್ಕೊಂಡು ಈಗ ಭೀಮಾಶಂಕರ್ ಆಗ್ರಹ ಮಾಡ್ತಾ ಇದ್ದಾರೆ. ನಾವು ಸುಮಾರು 10 ವರ್ಷ ಆಯಿತು ಮದುವೆ ಆಗಿ. ಅವಳು ಕೋಲಾರದವಳು, ನನ್ನ ಹೆಂಡತಿ ಅನುರಾಧ. ನಾನು ಆಲ್ಮೇಲ್ದವನು. ನನಗೆ ಫೋನ್ ಮಾಡಿ ಧಮ್ಕಿ ಹಾಕಿ ಎಲ್ಲನೂ ನನ್ನ ಹತ್ರ ದೋಚ್ಕೊಂಡ್ಬಿಟ್ಲು. ಮನೆ ತೊಗೊಂಡ್ಲು, ಮಕ್ಕಳು ತೊಗೊಂಡ್ಲು, ಎಲ್ಲನೂ ತೊಗೊಂಡ್ಲು. ಇನ್ನು ಎಲ್ಲ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ರೆ ನನ್ನ ಮ್ಯಾಗ ಒಂದ್ರ ಮ್ಯಾಗ ಒಂದು ಕೇಸ್ ಮಾಡಕತ್ತಾಳ. ಅದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಸುಳ್ಳು ಕೇಸ್ ದಾಖಲೆ ಮಾಡ್ಯಾಳ ನನ್ನ ಮೇಲೆ. ನಾನು ಹೊಡಿತೀನಿ ಬಡಿತೀನಿ ಅದೇಂತ ಹೇಳ್ತಾ ಇದ್ದಾಳೆ. ನನ್ನ ಒಬ್ಬನ ಮೇಲೆ ಅಲ್ಲದೆ ನನ್ನ ಅಕ್ಕ, ನಮ್ಮ ಫ್ಯಾಮ್ಲಿ ಮ್ಯಾಗೆ ಅವಳು ತುಂಬ ಆಟ ಆಡ್ಸ್ಲತ್ತಾಳ. ಯಾಕಂತ ಕೇಳಕತ್ರ ನನ್ನಿಂದ ಕಂಚಗಾರ ಅದನ್ನ PSI, ನೀನು ಏನಾರ ಮಾಡಿದಿ ಮಗನೇ ನಿಂದು ಬೇರೆನೇ ಆತದ ಅಂತೇಳಿ ನನಗೆ ಧಮ್ಕಿನೂ ಹಾಕ್ತಾಳ. ನನ್ನ ಮಗ ಬಂದನ್ರಿ. ಈಗ ನನ್ನ ಮಗನಿಗೆ ನನಗೆ ನಮ್ಮ ತಾಯಿಗೆ ಜೀವದ ಬೆದರಿಕೆ ಆದ್ರಿ. ನನ್ನ ಮಗ ಅವ್ರ ಅಮ್ಮನ ಹತ್ರ ಹೋಗಂದ್ರು ಹೋಗಂಗಿಲ್ಲ. ಯಾಕಂದ್ರೆ ಅವನಿಗೆ ತುಂಬ ಟಾರ್ಚರ್ ಕೊಟ್ಟಾರೆ ಅವರಿಬ್ಬರು. ಮನೋಹರ್ ರಾಮಚಂದ್ರ ಕಂಚಗಾರ, ಬಾಗೇವಾಡಿ PSI ಟೌನ್ದಲ್ಲಿ ಇದ್ದಾರೆ ರೀ, ಸಿವಿಲ್ ಆಗಿದ್ದಾರೆ ಅವರು. ಅವ್ರ ಜೊತೆ ಸಂಬಂಧ ಇಟ್ಕೊಂಡು ನಮ್ಗೆ ಈ ಥರ ಧಮ್ಕಿ ಹಾಕ್ಲಕತ್ತಾಳ್ರಿ. ಅನುರಾಧ ಅದಲ್ರಿ ನನ್ನ ಸಸಿ. ನಾನು ಭೀಮಾಶಂಕರಿ ಮನೆಯವರು. ಅದು ನನಗೆ ಮೊಮ್ಮಗಳಿಗೆ ನಾನು ಕಂಟಿನ್ಯೂ ಎಷ್ಟು ವರ್ಷ ಇದ್ದು ಬೆಂಗಳೂರಿನಾಗ ಕಂಟಿನ್ಯೂ ರೊಕ್ಕ ಕೊಟ್ಕೊಂಡೇ ಬಂದೀನಿ. ನಾನು ಅಲ್ಲಿ ಇರ್ಲಕ್ಕ ಮೊಮ್ಮಕ್ಕಳದ ಸಸಿ ಅದ ಮಗ ಅದಂತ ಕೊಟ್ಕೊಂಡು ಹೊಂಟೀನಿ. ಆ ಮನೆ ಗೂರದ ಆಸ್ತಿ ಮಾರಿ ಮನೆ ಕೊಟ್ಟೀನಿ. ಅಂದ ಗಂಡಗೆ ಮಾಡ್ಕೊತೀನಿ ಅದ ಮಾತಿಗೆ ಪೊಲೀಸ್ ಸ್ಟೇಷನ್ ತೋರಿಸ್ತಾಳ. ಆನೆ ಸಂಬಂಧ ಇಟ್ಕೊಂಡು ನನಗೆ ನನ್ನ ಸುದ್ದಿ ತಟ್ಟಿತ್ತು. ನಾನು ನೋಡಿ 2 ತಿಂಗಳ ತನಕ ಊಟ ಮಾಡಿಲ್ಲ ನಾನು. ಅದು ಸಲಗ ನಮ್ಗೆ ಭಾಳ ಟಾರ್ಚರ್ ಆಗ್ಯದ. ನನಗೆ ಏನಿಲ್ಲ ನ್ಯಾಯ ಕೊಡಿಸಿದ್ರೆ ಎಲ್ಲಿ ಹೋದ್ರೂ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಸದ್ಯಕ್ಕೆ PSI ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದು ನಿಜ ಅಂತ ಅದಕ್ಕೆ PSI ಏನಾದರೂ ರಿಯಾಕ್ಷನ್ ಕೊಡುವಂತಹ ಕೆಲಸ ಎಲ್ಲಾದರೂ ಮಾಡಿದ್ರೆ ಹೇಗೆ? ಧನುಶ್ರೀ, ಅಂದ್ರೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತದ್ದು. ಅದರ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಕಳೆದ 10 ವರ್ಷಗಳ ಹಿಂದೆ ಮದುವೆ ಆಗಿರುವಂತಹ ಅನುರಾಧ ಅವರು ಮತ್ತೆ ಅವರ ಪತಿಯವರ ವಿರುದ್ಧ ಅವರ ಪತ್ನಿಯವರ ವಿರುದ್ಧ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ASI ಆಗಿದ್ದಂತಹ ಆಲ್ಮೇಲ್ ಠಾಣೆ ASI ಆಗಿದ್ದಂತವರು ಈ ರೀತಿ ಒಂದು ಪ್ರಕರಣದಲ್ಲಿ ನಮ್ಮ ಪತ್ನಿಯ ಜೊತೆ ಅನೈತಿಕ ಸಂಬಂಧ ಹೊಂದ್ಕೊಂಡು ನಮಗೆ ಕಿರುಕುಳ ನೀಡ್ತಿದ್ದಾರೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೌಟುಂಬಿಕ ಕಲಹಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರಿಬ್ರು ದೂರನ್ನ ಕೊಡಕ್ ಹೋಗಿರ್ತಾರೆ ಮೊದಲು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ. ಅವಾಗ ASI ಆಗಿದ್ದಂತವ್ರು ಅವ್ರಿಗೆ ಪರಿಚಯ ಆಗ್ತಾರೆ. ಅದಾದ ಬಳಿಕ ಈ ಪ್ರಕರಣ ಮುನ್ನೆಲೆಗೆ ಬಂದು ಕೊನೆಗೆ ಅವರು ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿ ಈ ಸಿಚುವೇಶನ್ ಬೇಡ, ಇಲ್ಲಿ ಇರೋದು ಬೇಡ ಅನ್ಕೊಂಡು ಮನೆಯನ್ನ ಬಿಟ್ಕೊಂಡು ಅದನ್ನ ಮಾರ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಅದಾದ ಬಳಿಕ ಸಹಿತ ಇಬ್ಬರು ಸಂಬಂಧವನ್ನ ಮುಂದುವರಿಸಿದ್ರ ಬಳಿಕ ಅದು ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಅದಾದ ಬಳಿಕ ಆತನ 2 ಮಕ್ಕಳನ್ನ, ಇದರಲ್ಲಿ ಒಬ್ಬ ಮಗನನ್ನ ಕರ್ಕೊಂಡು ಆತ ವಾಪಸ್ಸು ಬಂದ್ಬಿಡ್ತಾನೆ ಹೆಂಡತಿಯನ್ನ ಬಿಟ್ಟು. ಹಾಗಾಗಿ ಅದಾದ ಬಳಿಕ ಇವರು ದೂರ ಸರಿತಾರೆ ಅನ್ಕೊಂಡಿದ್ರು. ಆದ್ರೆ ಅದನ್ನ ಮುಂದುವರಿಸಿ ಬೆಂಗಳೂರಿನ ಕುಂಬಳಗೋಳ ಪೊಲೀಸ್ ಠಾಣೆಯಲ್ಲಿ ಸಹಿತ ಅವರು ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಸಾರಿ ದೂರ ನೀಡ್ತಾ ಇರ್ತಾರೆ. ಆ ದೂರ ನೀಡೋದಕ್ಕೆ ಇವರೇ ಹಿನ್ನೆಲೆಯಲ್ಲಿ ಇದ್ದಾರೆ ಅನ್ನೋದು ಒಂದು ಅನುಮಾನ ಅವ್ರಿಗೆ ಬರುತ್ತೆ. ಹಾಗಾಗಿನೇ ಅವರು ಪ್ರಶ್ನೆ ಮಾಡಿದಾಗ ಇದೀಗ ಅವರಿಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹಿತ ಗಮನಕ್ಕೆ ಬಂದಿರುವಂತದ್ದು. ಆದ್ರೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಇನ್ನೂ ಕಾದು ನೋಡ್ತಿರ್ಬೋದು. ಈಗ ಈ ಕುಟುಂಬ ಮಾತ್ರ ನಮ್ಗೆ ನ್ಯಾಯ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪತ್ನಿಯ ಕಾಟ, ಮತ್ತೊಂದ್ ಕಡೆ ಈ ರೀತಿ ಅನೈತಿಕ ಸಂಬಂಧದ ವಿಚಾರ, 2 ರೀತಿಯಿಂದ ಸಮಸ್ಯೆಯಿಂದಾಗಿ ಆ ಕುಟುಂಬ ಈಗ ನೊಂದಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಧಾನಿ ಮೋದಿಯವರ ರೇಡಿಯೋ ಸರಣಿ ಮನ್ ಕಿ ಬಾತ್ನ 129ನೇ ಸಂಚಿಕೆ ಇಂದು ಪ್ರಸಾರವಾಯಿತು. 2025ರಲ್ಲಿ ನಡೆದ ಪ್ರಮುಖ ವಿಚಾರಗಳ ಕುರಿತು ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದರು. ಬೆಂಗಳೂರಿನ IIScಯಲ್ಲಿ ನಡೆಯುತ್ತಿರುವಂತಹ ಗೀತಾಂಜಲಿ ಸಂಗೀತ ಶಾಲೆ ಬಗ್ಗೆ ಪ್ರಸ್ತಾಪಿಸಿದರು. ಕಲಿಕೆಯ ಜೊತೆಗೆ ಸಂಗೀತ ಇರಬೇಕು ಅಂತ ಪ್ರಧಾನಿ ಮೋದಿ ಹೇಳಿದರು. ಇದರ ಜೊತೆಗೆ ದುಬೈನಲ್ಲಿ ಕನ್ನಡಿಗರೇ ಸೇರಿ ನಡೆಸುತ್ತಿರುವಂತಹ ಕನ್ನಡ ಪಾಠಶಾಲೆ ಬಗ್ಗೆ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಮ್ಮ ನಾಡು ನುಡಿಯ ಉಳಿವಿಗಾಗಿ ದುಬೈನಲ್ಲಿರುವ ಕನ್ನಡಿಗರು ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ ಎಂಬ ಧ್ಯೇಯ ವಾಕ್ಯದಲ್ಲಿ ನಡೆಯುತ್ತಿರುವಂತಹ ಕನ್ನಡ ಶಾಲೆಗಳ ಬಗ್ಗೆ ಪ್ರಶಂಸಿಸಿದರು. संस्कृति की जड़ों को अच्छी तरह थाम रही है. नई सोच के साथ, नए तरीकों के साथ. साथियों, आपने इंडियन इंस्टीट्यूट ऑफ साइंस, उसका नाम तो जरूर सुना होगा. रिसर्च और इनोवेशन इस संस्थान की पहचान है. कुछ साल पहले वहां के कुछ छात्रों ने महसूस किया कि पढ़ाई और रिसर्च के बीच संगीत के लिए भी जगह होनी चाहिए. बस यहीं से एक छोटी सी म्यूजिक क्लास शुरू हुई. न बड़ा मंच, न कोई बड़ा बजट. धीरे धीरे ये पहल बढ़ती गई
और आज इसे हम गीतांजलि IISC के नाम से जानते हैं। यह अब सिर्फ एक क्लास नहीं, कैंपस का सांस्कृतिक केंद्र है। यहाँ हिंदुस्तानी शास्त्रीय संगीत है, लोक परंपराएं हैं, शास्त्रीय विधाएं हैं। छात्र यहाँ साथ बैठकर रियाज करते हैं, प्रोफेसर साथ बैठते हैं, उनके परिवार भी जुड़ते हैं। आज 200 से ज्यादा लोग इससे जुड़े हैं और खास बात ये कि जो विदेश चले गए वो भी ऑनलाइन जुड़कर इस ग्रुप की डोर थामे हुए हैं। साथियों, अपनी जड़ों से जुड़े रहने के ये प्रयास सिर्फ भारत तक सीमित नहीं है। दुनिया के अलग अलग कोनों और वहां बसे भारतीय भी अपनी भूमिका निभा रहे हैं। एक और उदाहरण जो हमें देश से बाहर ले जाता है, ये जगह है दुबई। वहां रहने वाले कन्नड़ा परिवारों ने खुद से एक जरूरी सवाल पूछा। हमारे बच्चे टेक वर्ल्ड में आगे तो बढ़ रहे हैं, लेकिन कहीं वो अपनी भाषा से दूर तो नहीं हो रहे हैं। यहीं से जन्म हुआ कन्नड़ा पाठशाले का, एक ऐसा प्रयास जहां बच्चों को कन्नड़ा पढ़ना, सीखना, लिखना और बोलना सिखाया जाता है। आज इससे 1000 से ज्यादा बच्चे जुड़े हैं। वाकई कन्नड़ा नाडु नुड़ी नम्मा हेम्मे, कन्नड़ा की भूमि और भाषा हमारा गर्व है।